ಗಣಪತಿ ಹಬ್ಬದ ಪ್ರಯುಕ್ತ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮೈದಾ ಹಿಟ್ಟು ಹಿಡ್ಕೊಂಡು ವಿದ್ಯಾರ್ಥಿಗಳಿಗಾಗಿ ಪರಿಸರ ಸ್ನೇಹಿ ಮಣ್ಣಿನ ಗಣಪ ತಯಾರಿಕೆ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಳ್ಳೂರು ಶಾಲೆಯಲ್ಲಿ ಹಲವಾರು ವರ್ಷಗಳಿಂದ ಪರಿಸರ ಸ್ನೇಹಿ ಗಣಪತಿ ತಯಾರು ಮಾಡುವ ಕಾರ್ಯಕ್ರಮ ಮೂಡಿಬರ್ತಾ ಇದ್ದು, ಶಿಕ್ಷಕ ಸತೀಶ್ ಅವರು ಮಣ್ಣಿನಿಂದ ಗಣಪತಿ, ಅರಿಶಿಣದಿಂದ ಗಣಪತಿ, ಪೇಪರ್ ಮತ್ತು ರಟ್ಟು ಬಳಸಿ ಪರಿಸರ ಸ್ನೇಹಿ ಗಣಪತಿ, ಅಕ್ಕಿ ಹಿಟ್ಟಿನಿಂದ ಗಣಪತಿ, ಅದೇ ರೀತಿ ಕಳೆದ ಬಾರಿ ಭತ್ತದ ಹೊಟ್ಟು ಮತ್ತು ಮೈದಾ ಬಳಸಿ ಪರಿಸರ ಸ್ನೇಹಿ ಗಣಪತಿ ರಚಿಸಿ ಗಮನ ಸೆಳೆದಿದ್ರು. ಈ ಬಾರಿ ಈ ಶಾಲೆಯ ವಿದ್ಯಾರ್ಥಿಗಳು ಶಾಲಾ ಆವರಣದಲ್ಲಿ ಬಗೆ ಬಗೆಯ ಗಣಪತಿಯನ್ನ ಅತೀವ ಆಸಕ್ತಿ ಮತ್ತು ಸಂಭ್ರಮದಿಂದ ಮುಖ್ಯ ಶಿಕ್ಷಕ ಸತೀಶ್ ಮತ್ತು ಸಹ ಶಿಕ್ಷಕರಾದ ಜಾನ್ ಪಾಲ್ ಡಿಸೋಜಾ ಮತ್ತು ಶೀಲಾ ಮಾರ್ಗದರ್ಶನದಲ್ಲಿ ರಚನೆ ಮಾಡಿದರು. ಶಿಕ್ಷಕ ಸತೀಶ್ ಮಾತನಾಡಿ, ಪಿಒಪಿಯಿಂದ ರಚಿತವಾದ ಗಣಪತಿಯು ಕರಗಲು 10 ವರ್ಷಗಳೇ ಬೇಕಾಗುತ್ತೆ. ಅಲ್ಲದೆ ಇದರಲ್ಲಿರುವ ರಾಸಾಯನಿಕ ವಸ್ತುಗಳು ನೀರಿನಲ್ಲಿ ಸೇರೋದ್ರಿಂದ ಜಲಚರಗಳ ಸಾವಿಗೂ ಕಾರಣವಾಗುತ್ತೆ ಎಂದರು. ನೀರು ಕಲುಷಿತಗೊಳ್ಳುತ್ತೆ. ಹಾಗಾಗಿ ಈ ರೀತಿ ರಚಿತವಾದ ನೈಸರ್ಗಿಕ ಪರಿಸರ ಸ್ನೇಹಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕೆಂದರು. ವಿದ್ಯಾರ್ಥಿಗಳು ಲವಲವಿಕೆಯಿಂದ ಪಾಲ್ಗೊಂಡು ಗಣೇಶನ ವಿಗ್ರಹ ತಯಾರು ಮಾಡಿ ಆನಂದಪಟ್ಟರು. ಒಳ್ಳೆ ನೀನು ಹಂಗೆ ಹಾಕಬೇಡ. ಪಿಒಪಿ ಗಣಪತಿ ಪರಿಸರಕ್ಕೆ ಹಾನಿ ಮಾಡುತ್ತೆ. ನೀರಲ್ಲಿ ಅದು ಕರಗಲ್ಲ. ಅದಕ್ಕೆ ನಾವು ಪೇಪರ್ ರಟ್, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇಂಥಗಳಲ್ಲಿ ಗಣಪತಿ ಮಾಡುತ್ತೇವೆ. ಇದು ಜಲಚರಗಳು ಮೀನಿಗೆ ಫುಡ್ ಆಗುತ್ತೆ. ಮೀನುಗಳು ಸಾಯಲ್ಲ. ನಾವು ಇವತ್ತು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡುತ್ತಿದ್ದೇವೆ. ವೇಸ್ಟ್ ಬಾಕ್ಸ್, ಪೇಪರ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಬಳಸಿ ಗಣಪತಿ ಮಾಡುತ್ತಿದ್ದೇವೆ. ನಮಗೆಲ್ಲರಿಗೂ ತುಂಬ ಖುಷಿಯಾಗುತ್ತಿದೆ.